ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಸ್ಪೆಸಿಫಿಕ್ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಫಾರ್ಮ್ ಲಿಂಕ್ ಇರುತ್ತೆ, ಫಾರ್ಮ್ ಅನ್ನು ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ, ಅಕೌಂಟ್ ಅನ್ನು ಸಹ ಓಪನ್ ಮಾಡಬಹುದು. ಏನಾದ್ರೂ ಸಮಸ್ಯೆಗಳಾದ್ರೆ ಮೊದಲನೇ ಲಿಂಕ್ ಅಲ್ಲಿ ನಿಮಗೆ ಫೋನ್ ನಂಬರ್ ಕೂಡ ಸಿಗುತ್ತೆ, ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಹಾಯ ಸಿಗುತ್ತೆ ಈ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.018% ಅಥವಾ 4.75 ಪಾಯಿಂಟ್ಸ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿತ್ತು, ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಬಟ್ ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿನ್ನೆ ಇದೇ ತರ ಬಿಲೋ ಆಫ್ % ಪಾಸಿಟಿವ್ ಅಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಟ್ರೇಡ್ ಆಗ್ತಾ ಇದ್ವು. ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲೇ ಇತ್ತು. ಹಾಗಾಗಿ ಓಪನಿಂಗ್ ಚೆನ್ನಾಗೇ ಇತ್ತು, ಆದ್ರೆ ಸಸ್ಟೈನ್ ಆಗ್ಲಿಲ್ಲ. ಇಮಿಡಿಯೇಟ್ಲಿ ಡೌನ್ ಆಯ್ತು. ಮತ್ತೆ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನಂತರ ಸೇಮ್ ಲೆವೆಲ್ ಅಲ್ಲಿ ಅಂದ್ರೆ ಫ್ಲಾಟಿಶ್ ಆಗಿ ಟ್ರೇಡ್ ಆಯ್ತು. ಮಧ್ಯ ಕೊನೆಯಲ್ಲಿ ಸ್ವಲ್ಪ ಸ್ಪೈಕ್ ಕೂಡ ಕಂಡು ಬಂತು, ಬಟ್ ಅಗೇನ್ ಸಸ್ಟೈನ್ ಆಗ್ಲಿಲ್ಲ, ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿಯಲ್ಲಿ. ಇವತ್ತು ಮಂಗಳವಾರ, ವೀಕ್ಲಿ ಎಕ್ಸ್ಪೈರಿ ದಿನ ಸ್ವಲ್ಪ ವಾಲಟಿಲಿಟಿ ಇದ್ದೇ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 42 ಪಾಯಿಂಟ್ಸ್ ಅಥವಾ 0.05% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು, ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ. ಓವರ್ ಆಲ್ 42 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.37% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಿಫ್ಟಿ 100 ಅಲ್ಲಿ 0.07% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 200 0.06% ಪಾಸಿಟಿವ್ ಇದೆ. ನಿಫ್ಟಿ 500 0.12% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಮಾತ್ರ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ನಿಫ್ಟಿ 50 ಆಗ್ಬೋದು, 100, 200, 500 ಇವುಗಳು ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.05% ನೆಗೆಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 0.00 ಅಂದ್ರೆ ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಇವತ್ತು ಕೂಡ ಅಲ್ಲೇ ಕ್ಲೋಸ್ ಆಗಿದೆ, ಫ್ಲಾಟ್ ಇದೆ. ಮಿಡ್ ಕ್ಯಾಪ್ 150 0.1% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂತ ಬಿಗ್ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.37% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.2% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.42% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಹುಶಃ ಇವತ್ತು ಪೋರ್ಟ್ಫೋಲಿಯೋಗಳ ಪರ್ಫಾರ್ಮೆನ್ಸ್ ಕೂಡ ಫ್ಲಾಟಿಶ್ ಆಗಿರ್ಬೋದು ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರಬಹುದು. ಜಸ್ಟ್ 0.123 ಈ ರೀತಿ ಪರ್ಫಾರ್ಮೆನ್ಸ್ ಬಂದಿರುವಂತಹ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಎಸ್ಪೆಷಲಿ ಏನಾದ್ರೂ ಸ್ಮಾಲ್ ಕ್ಯಾಪ್ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂತವರ ಪೋರ್ಟ್ಫೋಲಿಯೋಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು. ಇವತ್ತು ನನ್ನ ಪೋರ್ಟ್ಫೋಲಿಯೋ ಕೂಡ ಬಿಲೋ 0.5% ಅಪ್ ಆಗಿದೆ. ಅದೇ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈ ತರದ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇದರಲ್ಲಿ ಸ್ಮಾಲ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.06% ಪಾಸಿಟಿವ್ ಇದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, 0.01% ನೆಗೆಟಿವ್ ಅಂದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.38% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ ಆಟೋ 0.02% ಪಾಸಿಟಿವ್ ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. FMCG ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ FMCG ನಲ್ಲಿ. IT ಸೆಕ್ಟರ್ ಇವತ್ತು ಡೌನ್ ಆಗಿದೆ 0.8%. ನಿನ್ನೆ ಮೋರ್ ದನ್ 2% ಪಾಸಿಟಿವ್ ಇತ್ತು, ಇವತ್ತು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ, ಅಲ್ಲಿ 0.8% ಡೌನ್ ಆಗಿದೆ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.8% ಅಪ್ ಆಗಿದೆ. ಮೆಟಲ್ 0.54% ಪಾಸಿಟಿವ್ ಇದೆ. ನಿಫ್ಟಿ ಫಾರ್ಮಾ 0.23% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ 0.34% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.03% ನೆಗೆಟಿವ್ ಇದೆ, ಅಂದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿ ನಲ್ಲಿ 0.17% ನೆಗೆಟಿವ್ ಇದೆ. ಹೆಲ್ತ್ ಕೇರ್ 0.24% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.23% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಮಾಡಿದೆ. ಅಂದ್ರೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್, ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಿ, ಇನ್ನು ಕೆಲವು ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇವತ್ತು ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು FMCG, ಮೀಡಿಯಾ ಹಾಗೂ ಮೆಟಲ್ ಅಂತಾನೆ ಹೇಳ್ಬೋದು. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಡೌನ್ ಆದ ಕಡೆ ನಿಫ್ಟಿ IT ನಲ್ಲೇ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಂತ ಹೇಳ್ಬೋದು, 0.8%.
ಇನ್ನುಳಿದ ಕಡೆ ಅಂತ ದೊಡ್ಡ ಡೌನ್ ಫಾಲ್ ಏನಿಲ್ಲ. 0.2, 0.3, 0.1 ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೋ ಏನಂತ ಬಿಗ್ ರಿಯಾಕ್ಷನ್ ಕಂಡು ಬರಲಿಲ್ಲ. ಇವತ್ತು ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಇಂಡೈಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು ಅಂತ ನೋಡೋದಾದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ. ನೆಗೆಟಿವ್ ಇದಾವೆ ಕೆಲವು ಮಾರ್ಕೆಟ್ಸ್, ಅದರಲ್ಲೂ ಫ್ಲಾಟಿಶ್ 0.1, 0.06, 0.19, 0.05 ಈ ರೀತಿ ಕೆಲವು ಪಾಸಿಟಿವ್ ಅಲ್ಲೂ ಕೂಡ ಟ್ರೇಡ್ ಆಗಿದೆ. ಅಲ್ಲೂ ಏನಂತ ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಬಟ್ ಅಲ್ಲೂ ಏನಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ನೋಡಬಹುದು. ಒಟ್ಟಿನಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಇವತ್ತೇನು ಓವರ್ ರಿಯಾಕ್ಷನ್ ಇಲ್ಲ. ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು, ಓವರ್ ರಿಯಾಕ್ಷನ್ ಇಲ್ಲ. ಇದರಲ್ಲಿ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ಈ ರೀತಿಯಾಗಿ. ಇನ್ನು ಇವತ್ತಿನ ಈ ರೀತಿಯ ಪರ್ಫಾರ್ಮೆನ್ಸ್ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ಬಿಗ್ ರೀಸನ್ಸ್ ಏನಿಲ್ಲ. ಆಸ್ ಯೂಶುವಲ್ ನಾರ್ಮಲ್ ಪರ್ಫಾರ್ಮೆನ್ಸ್. ಯೂಶುವಲಿ ಎಕ್ಸ್ಪೈರಿ ದಿನ ಸ್ವಲ್ಪ ವಾಲಟಿಲಿಟಿ ಇದ್ದೇ ಇರುತ್ತೆ. ಅದೇ ರೀತಿಯ ವಾಲಟಿಲಿಟಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ HFCL ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿ QIP ಲಾಂಚ್ ಮಾಡ್ತಾ ಇದೆ ಅಂತ. ಬಟ್ ಸ್ಟಾಕ್ QIP ಪ್ರೈಸ್ ಏನಿತ್ತು, ಫ್ಲೋರ್ ಪ್ರೈಸ್ ಏನಿತ್ತು, ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಗಿಂತ ಮೇಲೆ ಇತ್ತು. ಅಂತ ಸಂದರ್ಭದಲ್ಲಿ ಯೂಶುವಲಿ ರಿಯಾಕ್ಷನ್ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಜಾಸ್ತಿಗೆ ತಗೊಳಕ್ ರೆಡಿ ಇದ್ದಾರೆ ಅಂತಂದ್ರೆ ಯೂಶುವಲಿ ಮಾರ್ಕೆಟ್ಸ್ ಅದನ್ನ ಅಪ್ರಿಶಿಯೇಟ್ ಮಾಡುತ್ತೆ. ಕೆಲವು ಸಲ ಡಿಸ್ಕೌಂಟ್ ಅಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಕೆಲವು ಸಲ ಅಪ್ ಆಗ್ತವೆ, ಕೆಲವು ಸಲ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಒಟ್ಟಿನಲ್ಲಿ HFCL QIP ಲಾಂಚ್ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ಒಳ್ಳೆ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಏನೋ ಕೋಲ್ ಇಂಡಿಯಾ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಒಂದು ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ ನೋಡಬಹುದು. ರಿಪೋರ್ಟ್ಸ್ ಆಫ್ ಕೋಕಿಂಗ್ ಕೋಲ್ ಯೂನಿಟ್ಸ್ ಪೊಟೆನ್ಶಿಯಲ್ ₹1300 crore IPO. ಕೋಕಿಂಗ್ ಕೋಲ್ ಯೂನಿಟ್ ಏನಿದೆ ಅದರ IPO ಬರಬಹುದು ಅನ್ನುವಂತ ರಿಪೋರ್ಟ್ ಬಂದಿದೆ. 1300 ಕೋಟಿ IPO. ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನೋಡಬಹುದು ಭಾರತ್ ಕೋಕಿಂಗ್ ಕೋಲ್. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೋಲ್ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಮೆಟಲ್ ಸ್ಟಾಕ್ ಗಳಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ನೋಡಬಹುದು ಫೇವರಬಲ್ ಗ್ಲೋಬಲ್ ಮ್ಯಾಕ್ರೋ ಸೆಟಪ್ ರಾದರ್ ದನ್ ಸಿಂಗಲ್ ಟ್ರಿಗರ್. ಯಾವುದೋ ಒಂದು ಕಾರಣ ಇಲ್ಲ, ಮ್ಯಾಕ್ರೋ ಸೆಟಪ್ ಫೇವರಬಲ್ ಇದೆ ಇಂಡಸ್ಟ್ರೀಸ್ ಗೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ತಿದ್ದಾರೆ ಹರ್ಷಲ್ ದಾಸ್ನಿ ಅವರು. ನಂತರ ಓಲಾ ಎಲೆಕ್ಟ್ರಿಕ್ ಶೇರ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ. 4% ಏನ್ ಅಪ್ ಅಲ್ಲಿ ಕ್ಲೋಸ್ ಆಗಿಲ್ಲ. 0.3% ಅಪ್ ಆಗಿದೆ. ಬಟ್ ಪ್ರಮೋಟರ್ ಪ್ಲೆಡ್ಜ್ ರಿಲೀಸ್ ಆಗಿರೋ ಬಗ್ಗೆ ಸುದ್ದಿ ಬಂದಿದೆ. ಜೊತೆಗೆ ಹೈಪರ್ ಸರ್ವಿಸ್ ಸೆಂಟರ್ಸ್ ಅನ್ನು ಕೂಡ ಕಂಪನಿ ಲಾಂಚ್ ಮಾಡ್ತಾ ಇದೆ. ಈ ಒಂದು ಸುದ್ದಿ ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು. ಬಟ್ ಎಂಡ್ ಆಫ್ ದ ಡೇ ಮೇಲಿಂದ ಸ್ವಲ್ಪ ಡೌನ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಪಾಸಿಟಿವ್ ಇದೆ, ಬಟ್ ಮಾರ್ನಿಂಗ್ ಏನ್ ರಿಯಾಕ್ಷನ್ ಬಂತು ಅದು ಸಸ್ಟೈನ್ ಆಗ್ಲಿಲ್ಲ. ಇನ್ನು BSE ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು. ಅದಕ್ಕೆ ಕೆಲವು ಸುದ್ದಿಗಳು ಕೂಡ ಕಾರಣ ಆಗಿದ್ದು. ನ್ಯೂ ಮಂತ್ಲಿ ಇಂಡೆಕ್ಸ್ ಆಪ್ಷನ್ಸ್ ಬಗ್ಗೆ ರಿಪೋರ್ಟ್ ಮೂಲಕ ಸುದ್ದಿ ಬಂದಿತ್ತು. ಬ್ಯಾಂಕೆಕ್ಸ್ ಬಗ್ಗೆ ಕೂಡ ಸುದ್ದಿ ಬಂದಿತ್ತು. ಹಾಗಾಗಿ ಅಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂತು ನಿನ್ನೆ. ಬಟ್ ಇವತ್ತು ಕಂಪನಿ ಕ್ಲಾರಿಫಿಕೇಶನ್ ಕೊಡ್ತು. ಇದ್ರ ಬಗ್ಗೆ ಅಂದ್ರೆ ಇರುವಂತ ಅಪಾರ್ಚುನಿಟೀಸ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಇನ್ನು ಯಾವುದು ಫೈನಲ್ ಮಾಡಿಲ್ಲ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ನಂತರ ಸ್ಟಾಕ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ HCL ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಒಂದು ಸುದ್ದಿಯನ್ನ ನಾವು ನೋಡಿದ್ವಿ. ಹಾಗೆ ಇನ್ನೂ ಒಂದು ಅಕ್ವಿಸಿಷನ್ ಬಗ್ಗೆ ಸುದ್ದಿ ಬಂದಿದೆ. ಜಾಸ್ಪರ್ ಸಾಫ್ಟ್ ಕಂಪನಿಯನ್ನ $240 million ಗೆ ಅಕ್ವೈರ್ ಮಾಡುವಂತ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಸ್ಟಾಕ್ ಅಲ್ಲಿ 0.27% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಕೂಡ ಫೋಕಸ್ ಅಲ್ಲಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ 329 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನು ಕವರ್ ಮಾಡಿದ್ದೆ. ಒಳ್ಳೆ ರಿಯಾಕ್ಷನ್ ಬಂತು. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ನೋಡಬಹುದು. ಝೆನ್ಟೆಕ್ ಗೆಟ್ಸ್ ಇಂಡಿಯನ್ ಪೇಟೆಂಟ್ ಫಾರ್ 60 mm ಮೋಟಾರ್ ಸಿಮ್ಯುಲೇಟರ್. ಮೋಟಾರ್ ಸಿಮ್ಯುಲೇಟರ್ ಗೆ ಸಂಬಂಧಪಟ್ಟಂತ ಪೇಟೆಂಟ್ ಪಡ್ಕೊಂಡಿದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ L&T ಕೂಡ ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಗೆ ಒಂದು ಮೇಜರ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ಅಂತೂ ಒಳ್ಳೆದೆ ನೋಡಬಹುದು. L&T ಬ್ಯಾಕ್ಸ್ ಮೇಜರ್ ಆರ್ಡರ್ ಫಾರ್ ಹೈಡ್ರೋ ಕಾರ್ಬನ್ ಆನ್ಶೋರ್ ಬಿಸಿನೆಸ್ ಫ್ರಮ್ BPCL ಇಂದ ಸಿಕ್ಕಿರುವಂತ ಆರ್ಡರ್ 5,000 ರಿಂದ 7,500 ಕೋಟಿವರೆಗಿನ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಏನೋ ಪೂರ್ವಂಕರ ಸುದ್ದಿಯಲ್ಲಿತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಕಂಪನಿ ಬೆಂಗಳೂರಲ್ಲಿ 53 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ. ಸುಮಾರು 4,900 ಕೋಟಿ GDV ವ್ಯಾಲ್ಯೂ ಇರುವಂತ ಅಕ್ವಿಸಿಷನ್ ಅಂತ ಹೇಳಲಾಗಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 6.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ LT ಫುಡ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ನಮ್ಮ ರಾಯಚೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೆಟಪ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು.
ಇನ್ನು ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿ ಇತ್ತು. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. 2.2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಾರಣ ಕಂಪನಿಗೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ 356 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ. ನಂತರ IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ಆಕ್ಚುಲಿ ಇಲ್ಲಿ ಮೆನ್ಷನ್ ಆಗಿಲ್ಲ. ಕಂಪನಿಗೆ NHAI ಇಂದ ಒಡಿಶಾದಲ್ಲಿ 3087 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ IRB ಇನ್ಫ್ರಾದಲ್ಲಿ. ನಂತರ ರಾಡಿಕೋ ಕೈತಾನ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಕಾರಣ ಕಂಪನಿ ಕೊಹಿನೂರ್ ರಿಸರ್ವ್ ಇಂಡಿಯನ್ ಡಾರ್ಕ್ ರಮ್ ಅನ್ನ ಲಾಂಚ್ ಮಾಡಿದೆ ಇಂಡಿಯಾದಲ್ಲಿ. ಈ ರಮ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬರಲಿಲ್ಲ. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರೈಟ್ಸ್ ನ ಸುದ್ದಿ ನೋಡಬಹುದು. ಕಂಪನಿಗೆ $35 ಮಿಲಿಯನ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ. ಸಪ್ಲೈ ಅಂಡ್ ಕಮಿಷನಿಂಗ್ ಆಫ್ ಇನ್ ಸರ್ವಿಸ್ ಕೇಪ್ ಗಾಜ್ ಆಲ್ಕೋ ಡೀಸೆಲ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ಆನ್ CIF ಬೇಸಿಸ್ ಸೌತ್ ಆಫ್ರಿಕಾದಿಂದ ಸಿಕ್ಕಿರುವಂತಹ ಇಂಟರ್ನ್ಯಾಷನಲ್ ಆರ್ಡರ್ ಇದು. $35 ಮಿಲಿಯನ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ರೈಲ್ವೆ ಸ್ಟಾಕ್ ಗಳಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಈಗಾಗಲೇ ಭಾನುವಾರನೇ ವಿಡಿಯೋ ಕವರ್ ಮಾಡಿದ್ದೆ. ಯಾಕೆ ಈ ಷೇರುಗಳಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಹಲವರು ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ. ನಾನು ಹಲವರಿಗೆ ಹೇಳಿದ್ದೀನಿ ಕೂಡ. ಎಸ್ಪೆಷಲಿ ಬಜೆಟ್ ಹತ್ರ ಬಂದಂತ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ ನ ಮೇಲೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅದೇ ಈಗ ಆಗ್ತಾ ಇರೋದು. ಬಜೆಟ್ ಫೋಕಸ್ ಇರುವಂತಹ ಷೇರುಗಳಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆ ರ್ಯಾಲಿಯನ್ನ ಎಂಜಾಯ್ ಮಾಡಿ. ಈಗ ಪೊಸಿಷನ್ ತಗೊಳ್ಳೋದಕ್ಕಿಂತ ಹಿಂದಿನೇ ತಗೊಂಡಿದ್ರೆ ಅದನ್ನ ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ರೈಲ್ವೆ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿ. ನಿಯರ್ಲಿ 4% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಕಂಪನಿಗೆ 2 ಆರ್ಡರ್ ಸಿಕ್ಕಿದೆ ಇವತ್ತು ನೋಡಬಹುದು. 9 ಕೋಟಿ ಆರ್ಡರ್ ಒಂದು, ಹಾಗೆ ನಂತರ 6 ಕೋಟಿ ಆರ್ಡರ್ ಒಂದು. ಈ 2 ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಓಪನ್ ಮಾಡಬಹುದು. ಹಾಗೆ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.